ಬಳ್ಳಾರಿಯ ಬ್ಯಾನರ್ ಗಲಾಟೆಯ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನು ಅಥವಾ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ HDK. ಈಗ ಈ ಒಂದು ವಿಚಾರದ ಬಗ್ಗೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ಹೊಸ ಬಾಂಬನ್ನು ಸಿಡಿಸ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಈಗ ಕೇಂದ್ರ ಸಚಿವ ಅವರು ಮರಣೋತ್ತರ ಪರೀಕ್ಷೆ ಏನಿದೆ ಆ ಒಂದು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೆಲವೊಂದು ಸತ್ಯಗಳನ್ನು ಹೇಳ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ, ಹತ್ಯೆ ಆಗಿದೆ. ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ HD ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು. 2 ಬಾರಿ ಮರಣೋತ್ತರ ಪರೀಕ್ಷೆ ಅಧಿಕಾರಿಗಳ ಅಮಾನತು ಅಂತ ಹೇಳಲಾಗ್ತಾ ಇದೆ. ಪರಿಹಾರದ ಮೂಲಕ ಮೂಲದ ಬಗ್ಗೆ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ HD ಕುಮಾರಸ್ವಾಮಿ. ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸುವಂತೆ ಆಗ್ರಹ ಕೂಡ ಮಾಡ್ತಾ ಇದ್ದಾರೆ HDK. 2 ಬಾರಿ ಶವ ಪರೀಕ್ಷೆ ಮಾಡಿದ್ದೀರಿ ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರಿ ನೀವು? ಮೊದಲ ಬಾರಿ ಏನು ವರದಿ ಬಂತು, 2ನೇ ಬಾರಿ ಏನು ಬಂತು? ಯಾಕೆ ನೀವು 2 ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಿದ್ದೀರಿ? ಹಾಗಾದರೆ ಮೊದಲು ಬಂದಂತಹ ಒಂದು ವರದಿಯಲ್ಲಿ, ಆ ರಿಪೋರ್ಟ್ನಲ್ಲಿ ಏನಿತ್ತು? ಶವ ಪರೀಕ್ಷೆಯಲ್ಲಿ ಏನಾದರೂ ಸರ್ಕಾರ ಆ ಒಂದು ವಿಚಾರವನ್ನು ಮುಚ್ಚಿಡ್ತಾ ಇದೆಯಾ, ನಿಜಾಂಶವನ್ನು? ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ. 2ನೇ ಬಾರಿ ಯಾರು ಒತ್ತಾಯ ಮಾಡಿದರು ಅಂದರೆ, ಮೊದಲನೇ ಬಾರಿ ಬಂದಿತ್ತು ರಿಪೋರ್ಟು, ಅದರಲ್ಲಿ ಏನು ಸತ್ಯ ಇತ್ತು, ಮತ್ತು 2ನೇ ಬಾರಿ ಕೂಡ ನೀವು ಮಾಡಬೇಕು ಅಂತ ಹೇಳಿ ಯಾರು ನಿಮಗೆ ಒತ್ತಾಯವನ್ನು ಮಾಡಿದರು? ಯಾಕೆ ಮಾಡಿದ್ರು? ಇದರ ಉದ್ದೇಶ ಏನು? ಇದರ ಒಳ ಅರ್ಥ ಏನು? ಒಳ ಮರ್ಮ ಏನು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರ ಅನುಮತಿಯಲ್ಲಿ ನೀವು ಮತ್ತೆ ಶವ ಪರೀಕ್ಷೆಯನ್ನು ಮಾಡಿದ್ರಿ, ಅದು ನಡೆಸಲಾಯಿತು ಹೇಳಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾರನ್ನು ಮೆಚ್ಚಿಸೋಕೆ ಅಂತ ಈ ಆದೇಶ ಅಂತ ಹೇಳಿ ಕುಮಾರಸ್ವಾಮಿ ಸರಣಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ಮೊದಲ ಮರಣೋತ್ತರ ಪರೀಕ್ಷೆಯಲ್ಲಿ ಗುಂಡು ತೆಗೆಯಲಾಗಿಲ್ಲ ಎಂಬ ಮಾಹಿತಿ ಇದೆ. ಹಾಗಾದರೆ ಕಾರಣ ಏನದಕ್ಕೆ? ಇದನ್ನು ಸಮಗ್ರವಾಗಿ ತನಿಖೆ ಮಾಡ್ತೀರಾ ಅಥವಾ ನ್ಯಾಯವನ್ನು ಮರೆಮಾಚ್ತೀರಾ? ನೀವು ಏನು ಮಾಡೋಕ್ಕೆ ಹೊರಟ ಇದೆ ಇಲ್ಲಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ? ರಾಜ್ಯದ ಜನರಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ಸರ್ಕಾರಕ್ಕಿಲ್ಲವೇ ಹಾಗಾದರೆ ಅಂತ ಹೇಳಿ HD ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಆಗಿರುವಂತಹ ಬ್ಯಾನರ್ಗೋಸ್ಕರ ಏನು ಗಲಾಟೆ ಆಯಿತು, ಅದರಲ್ಲಿ ಬಲಿ ಆಯಿತು ಕಾಂಗ್ರೆಸ್ ಕಾರ್ಯಕರ್ತನದ್ದು, ಅದರ ಬಗ್ಗೆ ಚರ್ಚೆ ಆಯಿತು. ಹಾಸ್ಪಿಟ್ಲಿಗೆ ಬಾಡಿಯನ್ನು ಕಳಿಸ್ತಾರೆ, ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರಿಂದ ಗೊತ್ತಾಗುತ್ತೆ ಆ ಬುಲೆಟ್ ಯಾರು ಹೊಡೆದಿದ್ದಾರೆ, ಹೆಂಗೆ ತಗಲಿದೆ ಅಂತ ಹೇಳಿ ಅಂತ ಕಳಿಸಿದಾಗ ನೀವು ಪರೀಕ್ಷೆಯನ್ನು ಮಾಡಿದ್ದೀರಿ. ಅದು 1 ಬಾರಿ ಅಲ್ಲ, 2 ಬಾರಿ ಮಾಡಿದ್ದೀರಿ. ಯಾಕೆ? ಯಾರಿಂದ ಒತ್ತಡ ಬಂದಿತ್ತು? ಯಾರನ್ನು ಮೆಚ್ಚಿಸೋಕೆ ಅಂತ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ಮೊದಲ ಪರೀಕ್ಷೆಯಲ್ಲಿ ಏನಿತ್ತು? 2ನೇ ಪರೀಕ್ಷೆಯಲ್ಲಿ ಏನಾಯಿತು? ಯಾರು ನಿಮಗೆ ಒತ್ತಾಯ ಮಾಡಿದರು? ಏನಾದರೂ ಮುಚ್ಚಿಡ್ತಾ ಇದ್ದೀರಾ ವಿಚಾರಗಳನ್ನು? ಅಥವಾ ನಿಮಗೆ ಹೆಂಗೆ ಬೇಕೋ ಹಂಗೆ ಬರೆಸ್ಕೊಳ್ಳೋಕೆ ಏನಾದರೂ 2 ಬಾರಿ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದೀರಾ? ಎಲ್ಲೋ ಒಂದು ಕಡೆ ಅನ್ಯಾಯ ಆಗ್ತಾ ಇದೆ, ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ, ಏನೋ ಒಂದು ಗುಟ್ಟಿನ ವಿಚಾರ ಇದೆ, ಕಾಂಗ್ರೆಸ್ ಈ ರೀತಿಯಾಗಿ ನಡೆದುಕೊಳ್ತಾ ಇದೆ. ಯಾಕೆ ಈ 2 ಬಾರಿಯ ಪರೀಕ್ಷೆಗಳು, ಮರಣೋತ್ತರ ಪರೀಕ್ಷೆಯನ್ನು ಯಾಕೆ ಮಾಡಿಸಿದ್ರಿ ಅಂತ ಹೇಳಿ ಸರಣಿ ಪ್ರಶ್ನೆಗಳನ್ನು HD ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. CM ಸಿದ್ದರಾಮಯ್ಯ ಅವರೇ, DCM DK ಶಿವಕುಮಾರ್ ಅವರೇ ಹೇಳಿ, ಯಾರನ್ನ ಉಳಿಸೋಕ್ಕಾಗಿ ಈ ರೀತಿಯಾದಂತಹ 2 ಬಾರಿ ಮರಣೋತ್ತರ ಪರೀಕ್ಷೆಗಳನ್ನು ಮಾಡಿಸ್ತಾ ಇದ್ದೀರಿ? ನಿಮ್ಮ ಸಚಿವರನ್ನು ಅಥವಾ ನಿಮ್ಮ ಶಾಸಕರನ್ನು ಅಥವಾ ಮತ್ತೊಬ್ಬರು ಇನ್ನೊಬ್ಬರು ಯಾರನ್ನೂ ಆಗಲಿ, ಬಳ್ಳಾರಿ ಉಸ್ತುವಾರಿ ಸಚಿವ ಇದ್ದಾರೆ ಜಮೀರ್ ಅಹಮದ್ ಅವರು, ಮತ್ತು ಅಲ್ಲಿನ ನಗರ ಶಾಸಕ ಭರತ್ ರೆಡ್ಡಿ ಇದ್ದಾರೆ, ಮಾಜಿ ಶಾಸಕ ನಾಗೇಂದ್ರ ಇದ್ದಾರೆ, ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರೇ. ಅವರ ಮೇಲೆ ಈ ಆರೋಪ ಬರಬಾರ್ದು ಅಂತಾನಾ ಅಥವಾ ನಿಮ್ಮವ್ರನ್ನ ಉಳಿಸೋಕಂತಾನ, ಇಲ್ಲ ಬೇರೆ ಒಂದು ಪಕ್ಷದ ಕಡೆಗೆ, ವಿರೋಧ ಪಕ್ಷದವರ ಕಡೆಗೆ ಇದನ್ನು ತಿರುಗಿಸಬೇಕು ಅಂತಾನ ಗೊತ್ತಿಲ್ಲ. ಈ ರೀತಿಯಾಗಿ ನೀವು ನಡೆದುಕೊಳ್ತಾ ಇದ್ರಲ್ಲ, ಇದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲೇಬೇಕು. ಎಲ್ಲೋ ಒಂದು ಕಡೆ ತನಿಖೆ ಕೂಡ ಹಾದಿ ತಪ್ತಾ ಇದೆಯಾ? ಇವರು ಸತ್ಯವನ್ನು ಮರೆಮಾಚ್ತಾ ಇದ್ದಾರಾ, ನ್ಯಾಯವನ್ನು ಮರೆಮಾಚ್ತಾ ಇದ್ದಾರಾ ಅಂತ ಹೇಳಿ HD ಕುಮಾರಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೇರವಾಗಿ ನೀವು ಇದಕ್ಕೆ ಉತ್ತರವನ್ನು ಕೊಡಿ. ರಾಜ್ಯದ ಜನರಿಗೆ ರಕ್ಷಣೆ ಇಲ್ಲದಂತಾಗ್ಬಿಟ್ಟಿದೆ. ರಕ್ಷಣೆ ನೀಡಬೇಕಾದಂತಹ ಸರ್ಕಾರ ಅದರ ಜವಾಬ್ದಾರಿಯನ್ನು ಮರಿತಾ ಇದೆ, ಸರ್ಕಾರಕ್ಕೆ ಆ ಶಕ್ತಿ ಇಲ್ಲದಂತೆ ಕಾಣ್ತಾ ಇದೆ ಅಂತ ಹೇಳಿ HD ಕುಮಾರಸ್ವಾಮಿ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಏನಿದೆ ನಿಜಕ್ಕೂ ಕೂಡ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಯಾಕೆ ಇವರು 2 ಬಾರಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ರು ಅಂತ ಹೇಳಿ HD ಕುಮಾರಸ್ವಾಮಿ ಕೂಡ ಅದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.